ಶಿರಸಿ ನಗರದ ಶ್ರೀ ರಾಘವೇಂದ್ರ ವೃತ್ತದ ಬಳಿ ನಗರಸಭೆ ವತಿಯಿಂದ ಶೌಚಾಲಯದ ಕಾಮಗಾರಿ ನಡೆಯುತ್ತಾ ಇದ್ದು, ಸದ್ರಿ ಜಾಗದಲ್ಲಿ ರಾಘವೇಂದ್ರ ಯುವಕ ಮಂಡಳಿ ವತಿಯಿಂದ ಪ್ರತಿ ವರ್ಷ ಗಣೇಶೋತ್ಸವದಂದು ಸಾರ್ವಜನಿಕ ಗಣಪತಿಯ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಅದರಂತೆ ಈ ಒಂದು ಜಾಗದಲ್ಲಿ ಮಾರಿಕಾಂಬಾ ಜಾತ್ರೆ ಸಮಯದಲ್ಲಿ ಮತ್ತು ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಹಾಗೂ ಇನ್ನಿತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಅಲ್ಲದೆ ಪ್ರತಿ ವರ್ಷ ರಾಘವೇಂದ್ರ ಮಠದ ರಾಘವೇಂದ್ರ ಸ್ವಾಮಿಗಳ ಪಲ್ಲಕ್ಕಿ ಉತ್ಸವ ಇದೇ ದಾರಿಯಲ್ಲಿ ಸಾಗುತ್ತದೆ. ಒಂದು ವೇಳೆ ಈ ಜಾಗದಲ್ಲಿ ಶೌಚಾಲಯ ನಿರ್ಮಾಣ ಮಾಡಿದರೆ ರಾಘವೇಂದ್ರ ಮಠಕ್ಕೆ ಬಂದು ಹೋಗುವ ಭಕ್ತಾದಿಗಳಿಗೆ ತೊಂದರೆಯಾಗುತ್ತದೆ. ಕಾರಣ ನಗರಸಭೆ ವಿರುದ್ಧ ಸಾರ್ವಜನಿಕರು ಮತ್ತು ರಾಘವೇಂದ್ರ ಯುವಕ ಮಂಡಳಿಯವರು ಶುಕ್ರವಾರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಶೌಚಾಲಯದ ನಿರ್ಮಾಣದ ಜಾಗದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ಗಳು ಇದ್ದು, ಒಂದು ವೇಳೆ ಶೌಚಾಲಯದಿಂದ ನೀರು ಕುಡಿಯುವ ನೀರಿನೊಂದಿಗೆ ಮಿಶ್ರಣವಾದರೆ ಹಲವು ರೋಗಗಳು ಬರುವ ಸಾಧ್ಯತೆ ಇರುವುದರಿಂದ ಶೌಚಾಲಯವನ್ನು ಬೇರೆ ಸ್ಥಳದಲ್ಲಿ ಸ್ಥಳಾಂತರಿಸಬೇಕೆಂದು ಇದಕ್ಕೆ ಸಂಬಂಧಿಸಿದ ಜನಪ್ರತಿನಿಧಿಗಳ ವಾರ್ಡ್ ಸದಸ್ಯರು ಇತ್ತ ಕಡೆ ಗಮನ ಹರಿಸಿ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದ್ದಾರೆ. ನಮ್ಗೆ ಬೇರೆ ಜಾಗ ತೋರಿಸೋದಂತಲ್ಲ, ಯಾಕಂದ್ರೆ ನಮ್ಗೆ ಈ ಜಾಗದಲ್ಲಿ ಬೇಡ ಅಷ್ಟೇ. ಸಾರ್ವಜನಿಕರು ನಾವು ಹೇಳ್ತಾ ಇದ್ದೇವೆ ಅಷ್ಟೇ. ಸಾರ್ವಜನಿಕರಿಗೆ ಬೇಕಾಗಿತ್ತಲ್ಲ, ಮತ್ತೆ ಯಾರು ಬೇಡ ಅಂದ್ರೆ ವರದಿ ಏನು ಮತ್ತೆ ಯಾರು ಅವ್ರು ಬಂದು ನೇವಳಿ ಜೀವಜಲ ಕಾರ್ಯಪಡೆ ಅಧ್ಯಕ್ಷ ಶ್ರೀನಿವಾಸ್ ಹೆಬ್ಬಾರ್, ಇಸಳೂರು ಗ್ರಾಮ ಪಂಚಾಯತ್ ಸದಸ್ಯ ನವೀನ್ ಶೆಟ್ಟಿ, ಗುತ್ತಿಗೆದಾರರು ಮತ್ತು ಸ್ಥಳೀಯ ಪ್ರಮುಖರು ಸೇರಿದಂತೆ ಸಾರ್ವಜನಿಕರು ಸ್ಥಳದಲ್ಲಿದ್ದರು. ಕನ್ನಡದ ಕಾಯಕಕ್ಕಾಗಿ ಸ್ಥಾಪನೆಗೊಂಡ ಕದಂಬ ಕರ್ನಾಟಕ ರೂರಲ್ ಡೆವಲಪ್ಮೆಂಟ್ ಮತ್ತು ಕಲ್ಚರಲ್ ಟ್ರಸ್ಟ್ ನಿರಂತರ ಕನ್ನಡದ ಕೆಲಸ ಮಾಡಿ ರಾಜ್ಯದೆಲ್ಲೆಡೆ ಕೀರ್ತಿ ಪಡೆಯಲಿ ಎಂದು ಶಿರಸಿ ಗ್ರೇಡ್ 2 ತಹಶೀಲ್ದಾರ್ ಮತ್ತು ಬನವಾಸಿ ದೇವಸ್ಥಾನ ಆಡಳಿತಾಧಿಕಾರಿಗಳಾದ ರಮೇಶ್ ಬಿ ಹೆಗಡೆ ತಿಳಿಸಿದರು. ಅವರು ಶುಕ್ರವಾರದಂದು ಬನವಾಸಿಯ ಮಧುಕೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಉದ್ಘಾಟನೆಗೊಳಿಸಿ ಮಾತನಾಡಿದರು. ಇನ್ನು ಕೆಎಸ್ಆರ್ಟಿಸಿಯಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾದ ಅನೇಕರು ಬೆಂಗಳೂರಿನಲ್ಲಿ ಕಟ್ಟಿದ ಈ ಟ್ರಸ್ಟ್ ಬನವಾಸಿಯಲ್ಲಿ ಉದ್ಘಾಟನೆ ಮಾಡುತ್ತಿರುವುದು ಅತ್ಯಂತ ಸಂತೋಷ ಎಂದರು. ಇನ್ನು ಟ್ರಸ್ಟ್ ಅಧ್ಯಕ್ಷರಾದ ವೆಂಕಟರಮಣಪ್ಪ ಅವರು ಈ ವೇಳೆ ಮಾತನಾಡಿ, ಕದಂಬ ನಾಡು ಬನವಾಸಿಯಲ್ಲೇ ಉದ್ಘಾಟನೆ ಮಾಡಬೇಕು ಎನ್ನುವ ಹಂಬಲ ಇತ್ತು. ಆ ಪವಿತ್ರ ಕಾರ್ಯ ಇಂದು ಆಗಿದೆ. ನಮಗೆ ಬಲ ಬಂದಿದೆ. ಶ್ರೀ ಮಧುಕೇಶ್ವರ ದೇವರು, ಶ್ರೀ ಮಾರಿಕಾಂಬಾ ತಾಯಿಯ ಆಶೀರ್ವಾದ ಸಿಕ್ಕಿದೆ ಎಂದರು. ಅಲ್ಲದೆ ಎಲ್ಲಾ ಜಿಲ್ಲಾ ಮಟ್ಟದಲ್ಲಿ ಟ್ರಸ್ಟ್ ಕಾರ್ಯ ಮಾಡಲಿದೆ ಎಂದು ಇದೇ ವೇಳೆ ತಿಳಿಸಿದರು. ನಂತರ ಟ್ರಸ್ಟ್ ಲಾಂಛನ ಬಿಡುಗಡೆ ಮಾಡಿ ಮಾತನಾಡಿದ ಕನ್ನಡ ಹೋರಾಟಗಾರ ಮತ್ತು ಪತ್ರಕರ್ತ ಉದಯ್ ಕುಮಾರ್ ಕಾನಳ್ಳಿ, ಕನ್ನಡದ ಪವಿತ್ರ ಕಾರ್ಯ ಮಾಡುವ ಉದ್ದೇಶ ಹೊಂದಿದ ಟ್ರಸ್ಟ್ ರಾಜ್ಯದೆಲ್ಲೆಡೆ ಖ್ಯಾತಿ ಪಡೆಯಲಿ ಎಂದರು. ಇನ್ನು ಬನವಾಸಿ ಅಭಿವೃದ್ಧಿ ದಿಶೆಯಲ್ಲಿಯೂ ಕಾರ್ಯ ಮಾಡಲಿ ಎನ್ನುತ್ತಾ ಬನವಾಸಿ ಕ್ಷೇತ್ರದಿಂದ ಉಳಿದ ಕ್ಷೇತ್ರಗಳಿಗೆ ಬಸ್ ಬಿಡುವ ವ್ಯವಸ್ಥೆ ಮಾಡಿ ಎಂದು ತಿಳಿಸಿದರು. ಇನ್ನು ಮೂಲತಃ ಬನವಾಸಿಯವರಾದ ಯುವ ಸಾಹಿತಿ ಶ್ರೀಧರ್ ಬನವಾಸಿ ಅವರನ್ನು ಸಭೆಯಲ್ಲಿ ಅವರ ಸಾಹಿತ್ಯ ಕ್ಷೇತ್ರದಲ್ಲಿನ ಸಾಧನೆಯನ್ನು ಪರಿಗಣಿಸಿ ಸನ್ಮಾನ ಮಾಡಲಾಯಿತು. ನಂತರ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶ್ರೀಧರ್ ಬನವಾಸಿ, ಎಲ್ಲೆಲ್ಲೋ ಮಾಡಿದ ಸನ್ಮಾನಕ್ಕಿಂತ ನಮ್ಮೂರು ಬನವಾಸಿ ಮಧುಕೇಶ್ವರನ ಸಾನ್ನಿಧ್ಯದಲ್ಲಿ ಮಾಡಿದ ಸನ್ಮಾನ ಅತ್ಯಂತ ಪರಮ ಸಂತೋಷ ನೀಡಿದೆ ಎನ್ನುತ್ತಾ ಮುಂದಿನ ನನ್ನ ಸಾಧನೆಗೆ ದೇವರ ಮತ್ತು ಹಿರಿಯರ ಆಶೀರ್ವಾದ ಇರಲಿ ಎಂದರು. ಇನ್ನು ಮುಖ್ಯ ಅತಿಥಿ ಶಿರಸಿ ಕನ್ನಡ ಕ್ರಿಯಾ ಸಮಿತಿ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಕಾಶಿನಾಥ್ ಕನ್ನಡೆ ಮಾತನಾಡಿ, ಕನ್ನಡದ ಕೆಲಸ ದೇವರ ಕೆಲಸ ಎಂದು ಒಟ್ಟಾಗಿ ಮಾಡೋಣ ಎಂದರು. ಇನ್ನು ಕೆಎಸ್ಆರ್ಟಿಸಿ ರಾಜ್ಯ ಸಂಘಟನಾ ಉಪಾಧ್ಯಕ್ಷೆ ಶ್ರೀಮತಿ ಎಂ ಸುಂದರಮ್ಮ, ಶಿರಸಿ ಘಟಕ ಅಧ್ಯಕ್ಷರು ಎಚ್ ಫಕೀರಮ್ಮ ಈ ವೇಳೆ ಮಾತನಾಡಿದರು. ವೇದಿಕೆಯಲ್ಲಿ ತಹಶೀಲ್ದಾರ್ ರಮೇಶ್ ಹೆಗಡೆ, ಪತ್ರಕರ್ತ ಉದಯ್ ಕುಮಾರ್ ಕಾನಳ್ಳಿ, ಪ್ರಮುಖರಾದ ಕಾಶಿನಾಥ್ ಕಾನಡೆ, ಫಕೀರಪ್ಪ, ಸಾಯಿರಾಮ್ ಕಾನಳ್ಳಿ, ರಾಜೇಶ್, ಅಭಿನಂದನ್ ಧಾರವಾಡ, ನಾಗರಾಜ್ ಗಾಣಿಗೇರ್, ಬಿ ಸುಂದರಮ್ಮ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಇನ್ನು ಶಿರಸಿ ಕನ್ನಡ ಕ್ರಿಯಾ ಸಮಿತಿ ವತಿಯಿಂದ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರಾದ ವೆಂಕಟರಮಣಪ್ಪ ಅವರನ್ನು ಕಾಶಿನಾಥ್ ಕಾನಡೆ ಮತ್ತು ಮಂಜುನಾಥ್ ಬೈಂದೂರು ಸನ್ಮಾನಿಸಿ ಗೌರವಿಸಿದರು. ಇನ್ನು ಟ್ರಸ್ಟ್ ಖಜಾಂಚಿ ಎನ್ ಮುನಿನಾರಾಯಣ ಸ್ವಾಮಿ ಸ್ವಾಗತ ಕೋರಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದರೆ, ಟ್ರಸ್ಟ್ ನಿರ್ದೇಶಕರಾದ ಅಶೋಕ್ ಭಜಂತ್ರಿ ವಂದಿಸಿದರು. ಅಂತೆ ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಕೆಸಿ ನಿಖಿಲ್ ರೆಡ್ಡಿ, ನಿರ್ದೇಶಕರಾದ ಹನುಮಂತಪ್ಪ ಭಜಂತ್ರಿ ಹಾಗೂ ಇನ್ನೂ ಅನೇಕ ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ರಾಜ್ಯಾದ್ಯಂತ ವಕ್ಫ್ ಮಂಡಳಿಯ ಭೂಕಬಳಿಕೆ ಸದ್ದು ಹೆಚ್ಚಾಗುತ್ತಿದ್ದು, ಇದರ ವಿರುದ್ಧ ಬಿಜೆಪಿ ಹೋರಾಟ ಕೈಗೊಂಡಿದೆ. ಗುರುವಾರ ಜಿಲ್ಲಾ ಕೇಂದ್ರದಲ್ಲಿ ವಕ್ಫ್ ಮಂಡಳಿ ವಿರುದ್ಧ ಪ್ರತಿಭಟನೆ ಮಾಡಬೇಕು ಎಂಬ ರಾಜ್ಯ ಬಿಜೆಪಿ ಸೂಚನೆಯಂತೆ ಕಾರವಾರದಲ್ಲಿ ಬಿಜೆಪಿ ಮುಖಂಡರು ನಮ್ಮ ಭೂಮಿ ನಮ್ಮ ಹಕ್ಕು ಘೋಷವಾಕ್ಯದೊಂದಿಗೆ ಧರಣಿ ನಡೆಸಿ ಮನವಿ ಸಲ್ಲಿಸಿದರು. ಭಾರತ ಮಾತೆಗೆ ಪುಷ್ಪಾರ್ಚನೆ ಸಲ್ಲಿಸಿ ಧರಣಿ ರಾಮಕೃಷ್ಣ ಆಶ್ರಮದ ಭಾವೇಶಾನಂದ ಸ್ವಾಮಿ ಪ್ರತಿಭಟನೆಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಅನಾದಿ ಕಾಲದಿಂದ ಉಳುಮೆ ಮಾಡಿಕೊಂಡು ಬಂದಿರುವ ರೈತ
ರೈತರನ್ನು ಒಕ್ಕಲೆಬ್ಬಿಸಿ ಕಾಂಗ್ರೆಸ್ ಸರ್ಕಾರ ಬಡವರ ರೈತರ ವಿರೋಧಿ ನೀತಿಯನ್ನು ಅನುಸರಿಸುತ್ತಿದೆ. ರೈತರ ಜಮೀನು ಇಲ್ಲದಿದ್ದರೆ ಯಾವುದೇ ಬೆಳೆಯನ್ನು ಬೆಳೆಯಲು ಆಗುವುದಿಲ್ಲ. ಆಗ ಜನರು ಜೀವನ ಹೇಗೆ ಮಾಡಬೇಕು? ಸರ್ಕಾರ ತಕ್ಷಣ ಈ ಬಗ್ಗೆ ಪರಿಶೀಲನೆ ಮಾಡಬೇಕೆಂದು ತಿಳಿಸಿದರು. ಇನ್ನು ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಮಾತನಾಡಿ, ವಕ್ಫ್ ಬೋರ್ಡ್ ಮೂಲಕ ಸಾರ್ವಜನಿಕ ಆಸ್ತಿಯನ್ನು ನುಂಗಲು ಸರ್ಕಾರ ಹುನ್ನಾರ ನಡೆಸುತ್ತಿದೆ. ರೈತರ ಮಠ ಮಂದಿರಗಳ ಜಮೀನು ಅನ್ಯರ ಪಾಲಾಗುವುದಕ್ಕೆ ಪರೋಕ್ಷ ಸಹಾಯ ಮಾಡುತ್ತಿದೆ. ಹಗಲು ದರೋಡೆ ನಡೆಸುತ್ತಿರುವ ಸರ್ಕಾರ ಭ್ರಷ್ಟತೆಯನ್ನು ಮೈಗೂಡಿಸಿಕೊಂಡಿದೆ. ಈಗ ಬಿಪಿಎಲ್ ಕಾರ್ಡ್ ರದ್ದುಗೊಳಿಸಲು ಮುಂದಾಗಿದ್ದು ಬಡವರ ರಕ್ತ ಹೀರುತ್ತಿದೆ. ಈ ಬಗ್ಗೆ ಜನರು ಜಾಗೃತರಾಗಬೇಕೆಂದು ತಿಳಿಸಿದರು. ಈ ವೇಳೆ ವಿಧಾನ ಪರಿಷತ್ ಸದಸ್ಯರಾದ ಗಣಪತಿ ಉಳಿವೇಕರ್, ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹರಿಪ್ರಕಾಶ್ ಕುಣಿಮನೆ, ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಕೆಜಿ ನಾಯ್ಕ್, ವೆಂಕಟೇಶ್ ನಾಯ್ಕ್, ಗುರುಪ್ರಸಾದ್ ಹೆಗಡೆ ಸೇರಿದಂತೆ ಜಿಲ್ಲೆಯ ಬಿಜೆಪಿ ಪ್ರಮುಖರು, ಮುಖಂಡರು ಭಾಗವಹಿಸಿದ್ದರು. ಶಿರಸಿ ನಗರದ ಸಂಸದರ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ಕರೆದು ಮಾಧ್ಯಮದವರ ಎದುರು ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಣ್ಣಿದ್ದು ಕುರುಡಾಗಿದೆ. ವಕ್ಫ್ ವಿಷಯ ಮುನ್ನೆಲೆಗೆ ತಂದು ರೈತರಲ್ಲಿ ಆತಂಕ ಸೃಷ್ಟಿಸಲಾಗಿದೆ. ಸರ್ಕಾರದ ದುರಾಡಳಿತ, ದುರ್ನಡತೆ ಹೆಚ್ಚಾಗಿದ್ದು ಅನೇಕ ಅಭಿವೃದ್ಧಿ ಕಾರ್ಯಗಳು ಅರ್ಧಕ್ಕೆ ನಿಂತಿವೆ. ಜನರ ಮತ್ತು ರೈತರ ಕಷ್ಟಗಳಿಗೆ ಸ್ಪಂದಿಸುತ್ತಿಲ್ಲ. ರೈತರ ಕಾಳಜಿ ಅವರಿಗೆ ಬೇಕಾಗಿಲ್ಲ. ಮಠ ಮಾನ್ಯಗಳ ಬಗ್ಗೆ ಕಾಳಜಿಯೂ ಇಲ್ಲ. ಇದೊಂದು ಜನ ವಿರೋಧಿ, ರೈತ ವಿರೋಧಿ ಸರ್ಕಾರ. ಕೇವಲ ಮತ ಬ್ಯಾಂಕ್ ಓಲೈಕೆ ಕಾರಣಕ್ಕಾಗಿ ಈ ತರಹದ ದ್ವಂದ್ವಗಳನ್ನು ಜನರಲ್ಲಿ ಸೃಷ್ಟಿ ಮಾಡಲು ಮುಂದಾಗಿದೆ. ಈ ಸರ್ಕಾರ ಬಂದಾಗಿನಿಂದಲೂ ಲವ್ ಜಿಹಾದ್ಗಳಂತಹ ಪ್ರಕರಣಗಳು ಹೆಚ್ಚಾಗುತ್ತಿವೆ. ದಿನ ಬೆಳಗಾದರೆ ಸಾಕು ಕೊಲೆ, ಸುಲಿಗೆ, ದರೋಡೆ ಮುಂತಾದವುಗಳು ಹಾಡು ಹಗಲೇ ನಾವು ನೋಡುತ್ತಿದ್ದೇವೆ. ಇದೊಂದು ಲಂಗು ಲಗಾಮು ಇಲ್ಲದ ಸರ್ಕಾರ. ಈಗ ಮತ್ತೆ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಬಡವರು ತಿನ್ನುವ ಅಕ್ಕಿಯನ್ನು ಕಸಿದುಕೊಳ್ಳುತ್ತಿದೆ. ಕಾಂಗ್ರೆಸ್ ಸರ್ಕಾರದ ಸಚಿವರು ದಿನಕ್ಕೊಂದು ಹೇಳಿಕೆ ನೀಡಿ ಬೀದಿ ರಂಪಾಟ ಮಾಡುತ್ತಿದ್ದಾರೆ. ಅನಗತ್ಯವಾಗಿ ರೇಷನ್ ಕಾರ್ಡ್ ರದ್ದು ಮಾಡಿ ಜನರಲ್ಲಿ ಗೊಂದಲ ಸೃಷ್ಟಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಮೂಡ ಹಗರಣದಿಂದ ಮುಕ್ತವಾಗಿಲ್ಲ. ಅದಕ್ಕಾಗಿ ಅವರು ತಮ್ಮ ರಾಜೀನಾಮೆ ಕೊಡಬೇಕು ಎಂದು ಮಾಧ್ಯಮದವರ ಮೂಲಕ ಆಗ್ರಹ ಮಾಡುತ್ತೇನೆ ಎಂದು ತಿಳಿಸಿದರು. ನಂತರ ಅಡಿಕೆ ಆರೋಗ್ಯಕ್ಕೆ ಹಾನಿಕಾರ ಅಲ್ಲ ಎಂದು ರಾಜ್ಯ ಸರ್ಕಾರ ಹೇಳಬೇಕು. ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂಳಿಸುವ ಕೆಲಸ ಮಾಡುತ್ತಿದೆ ಎಂದರು. ಇದೇ ವೇಳೆ ಎಸ್ಎಲ್ ಘೋಟ್ನೇಕರ್ ಅವರು ತಮ್ಮ 100 ಜನ ಬೆಂಬಲಿಗರೊಂದಿಗೆ ದಿಢೀರೆಂದು ಸಂಸದರ ಕಚೇರಿಗೆ ಬಂದು ಮಾಧ್ಯಮದವರನ್ನು ಹೊರಗಿಟ್ಟು ಕೆಲ ನಿಮಿಷಗಳ ಕಾಲ ಸಂಸದರ ಜೊತೆ ಚರ್ಚಿಸಿದರು. ನಂತರ ಸಂಸದರ ಕಚೇರಿಯಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಎಸ್ಎಲ್ ಘೋಟ್ನೇಕರ್ ಅವರಿಗೆ ಕೇಸರಿ ಶಾಲು ಹೊದಿಸಿ ಸ್ವಾಗತಿಸಿದರು. ಆಗ ಮಾಧ್ಯಮದವರು ಘೋಟ್ನೇಕರ್ ಅವರಿಗೆ, ನೀವು ಹಿಂದೆ ಕಾಂಗ್ರೆಸ್ನಲ್ಲಿದ್ದೀರಿ, 2 ಬಾರಿ ಎಂಎಲ್ಎ ಆಗಿದ್ರಿ, ಮತ್ತೆ ನೀವು ಜೆಡಿಎಸ್ಗೆ ಬಂದಿದ್ರಿ, ಈಗ ಜೆಡಿಎಸ್ ಬಿಟ್ಟು ಬಿಜೆಪಿಗೆ ಬರ್ತಿದ್ದೀರಾ ಎಂದು ಪ್ರಶ್ನೆಗಳನ್ನು ಕೇಳಿದರು. ಆಗ ಘೋಟ್ನೇಕರ್ ಮಾತನಾಡಿ, ನಾನು ಹಿಂದಿನಿಂದಲೂ ಆರ್ಎಸ್ಎಸ್ ಬಗ್ಗೆ ನಂಬಿಕೆ ಇಟ್ಟವನು, ಅದೇನು ಹೊಸದೇನಲ್ಲ. ನಾನು ಈಗ ಸಂಪೂರ್ಣವಾಗಿ ಬಿಜೆಪಿಯಲ್ಲಿಯೇ ಇರಬೇಕು ಎಂದು ತೀರ್ಮಾನ ಮಾಡಿದ್ದೇನೆ. ಅದಕ್ಕಾಗಿ ನವೆಂಬರ್ 30ರಂದು ನಾನು ಅಧಿಕೃತವಾಗಿ ಬಿಜೆಪಿ ಸೇರಿ ಮುಂಬರುವ ಎಲ್ಲಾ ಚುನಾವಣೆಗಳಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಅನಿಲ್ ಮುತ್ನಾಳ್, ಶ್ರೀನಿವಾಸ್ ಘೋಟ್ನೇಕರ್, ಬಿಜೆಪಿ ಯುವ ಮುಖಂಡರು ಶಿವಾಜಿ ನರ್ಸಾನಿ, ವಿಎಂ ಪಾಟೀಲ್, ಬಿಜೆಪಿ ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಅವರ ಸೇರ್ಪಡೆ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿಗೆ ಆಗ್ತಾ ಇದೆ. ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಶ್ರೀಯುತ ವಿಜೇಂದ್ರ ಅವರು ಇರ್ಬೋದು, ನಮ್ಮ ಜಿಲ್ಲಾಧ್ಯಕ್ಷರಾದಂಥ MS ಹೆಗಡೆ ಅವರು ಇರ್ಬೋದು, ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ಪ್ರಮುಖರುಗಳು ಎಲ್ಲರೂ ನಾವು ಜೊತೆಗಿದ್ದು ನಮ್ಮ ಪಕ್ಷವನ್ನು ನಮ್ಮ ಶ್ರೀಯುತ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ನಿಂದ ಪ್ರತಿ ತಿಂಗಳು ನೀಡಲಾಗುವ ಜಿಲ್ಲಾ ಮಟ್ಟದ ನವೆಂಬರ್ ತಿಂಗಳ ಪಿಡಿಒ ಆಫ್ ದಿ ಮಂತ್ ಪ್ರಶಸ್ತಿಗೆ ಭಾಜನರಾದ ಶಿರಸಿ ತಾಲೂಕಿನ ಇಟಗುಳಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ಜಯಲಕ್ಷ್ಮಿ ಬಿ ಅವರಿಗೆ ಗುರುವಾರ ಕಾರವಾರದ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ಅವರು ಪ್ರಶಸ್ತಿ ಪತ್ರ ನೀಡಿ ಅಭಿನಂದಿಸಿದರು. ಇನ್ನು ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಜಯಲಕ್ಷ್ಮಿ ಬಿ ಅವರು ಗ್ರಾಮ ಮಟ್ಟದಲ್ಲಿ ಸಮಸ್ಯೆಗಳ ನಿವಾರಣೆ ಹಾಗೂ ಜನರ ಜೀವನ ಸುಧಾರಣೆಗಾಗಿ ನಿರಂತರ ಶ್ರಮಿಸುವ ಪಿಡಿಒಗಳ ಕಾರ್ಯವನ್ನು ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಮೇಲಾಧಿಕಾರಿಗಳು ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸುವುದು ಅತ್ಯಂತ ಖುಷಿಯ ಜೊತೆಗೆ ಪ್ರಶಂಸನೀಯ ಸಂಗತಿಯಾಗಿದೆ ಎಂದರು. ಈ ವೇಳೆ ಜಿಲ್ಲಾ ಪಂಚಾಯತ್ನ ಆಡಳಿತ ಶಾಖೆಯ ಉಪ ಕಾರ್ಯದರ್ಶಿ ನಾಗೇಶ್ ರೈಕರ್, ಯೋಜನಾ ನಿರ್ದೇಶಕ ಕರೀಂ ಅಸಾದಿ, ಮುಖ್ಯ ಲೆಕ್ಕಾಧಿಕಾರಿ ಆನಂದ್ ಸಾ ಹಬೀಬ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಶ್ರೀ ಕ್ಷೇತ್ರ ಬನವಾಸಿ ಶ್ರೀ ಮಧುಕೇಶ್ವರ ದೇವರ ಲಕ್ಷ ದೀಪೋತ್ಸವ ನವೆಂಬರ್ 23 ಶನಿವಾರ ನಡೆಯಲಿದೆ. ಅಂದು ಮುಂಜಾನೆ 9 ರಿಂದ 1 ಗಂಟೆಯವರೆಗೆ ಶ್ರೀ ಮಧುಕೇಶ್ವರ ದೇವರಲ್ಲಿ ಶತರುದ್ರಾಭಿಷೇಕ, ತೀರ್ಥ ಪ್ರಸಾದ ವಿತರಣೆ, ಸಾಯಂಕಾಲ 6 ರಿಂದ ರಾತ್ರಿ 10 ಗಂಟೆಯವರೆಗೆ ಜಗನ್ಜ್ಯೋತಿ ಪೂಜೆ, ಮಹಾಬಲಿ, ಶಿಬಿಕಾ ಯಂತ್ರೋತ್ಸವ, ಅಷ್ಟಾವಧಾನ ಸೇವೆ, ಪ್ರಸಾದ ವಿತರಣೆ ಹಾಗೂ ಶ್ರೀರಾಮ ಭಜನೆ ಸಪ್ತಾಹದ ಮುಕ್ತಾಯದ ಅಂಗವಾಗಿ ಶ್ರೀರಾಮ ದೇವರಲ್ಲಿ ಅಭಿಷೇಕ, ಪೂಜಾದಿಗಳು ಜರುಗಲಿವೆ ಎಂದು ಶ್ರೀ ದೇವಸ್ಥಾನ ಆಡಳಿತಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ರಮೇಶ್ ಬಿ ಹೆಗಡೆ ತಿಳಿಸಿದ್ದಾರೆ. ಮುರುಡೇಶ್ವರದ ಆರ್ಎನ್ಎಸ್ ಗಾಲ್ಫ್ ರೆಸಾರ್ಟ್ನಲ್ಲಿ ನಡೆದ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗುರುವಾರದಂದು ಉದ್ಘಾಟಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ನಂದಿನಿ ಹಾಲು ಪ್ರಚಾರದಲ್ಲಿ ಡಿಲ್ಲಿಗೆ ತೆರಳಿದ್ದಾರೆ. ಮೀನುಗಾರ ಪ್ರಚಾರಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಕೊಲ್ಲೂರು ಮೂಕಾಂಬಿಕೆ, ಇಡಗುಂಜಿ ಮಹಾಗಣಪತಿ ಮತ್ತು ಮುರುಡೇಶ್ವರದ ಮಹಾಶಿವನ ದೇವರ ದರ್ಶನದ ಜೊತೆಗೆ ಈ ಭಾಗದ ಜನರ ದರ್ಶನ ಮಾಡುವ ಸದಾವಕಾಶ ಸಿಕ್ಕಿದೆ. ರೈತ ಭೂಮಿಯಲ್ಲಿ ಕೃಷಿ ಮಾಡಿದರೆ ಮೀನುಗಾರರು ನೀರಿನಲ್ಲಿ ಕೃಷಿ ಮಾಡುತ್ತಾರೆ. ಇಬ್ಬರಿಗೂ ಸಹ ಯಾವುದೇ ಪ್ರಮೋಷನ್ ಇಲ್ಲ, ಯಾವುದೇ ನಿವೃತ್ತಿ ಇಲ್ಲ, ಯಾವುದೇ ಪಿಂಚಣಿ ಇಲ್ಲ. ಇವರಿಗೆ ಸೂರ್ಯ, ನೀರು ಆಧಾರ. ಇದರಿಂದಲೇ ಇವರು ಬದುಕು ಕಟ್ಟಿಕೊಳ್ಳುತ್ತಾರೆ. ಪರೋಪಕಾರಿಯಾದ ಮೀನುಗಾರರ ಜೀವನ ಹಸನಾಗಬೇಕು ಎನ್ನುವುದೇ ನಮ್ಮ ಸರ್ಕಾರದ ಉದ್ದೇಶ ಎಂದವರು, ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಿದ ವೇಳೆ ಅವಘಡ ಸಂಭವಿಸಿದಲ್ಲಿ ಅವರ ಕುಟುಂಬಕ್ಕೆ ನೀಡುವ ಸಂಕಷ್ಟ ನಿಧಿಯ ಹಣವನ್ನು 8 ಲಕ್ಷದಿಂದ 10 ಲಕ್ಷಕ್ಕೆ ಏರಿಸಿ ಘೋಷಣೆ ಮಾಡಿದರು. ಇನ್ನು ಇದೇ ವೇಳೆ ಈ ವರ್ಷ ಸರ್ಕಾರದಿಂದ ಮೀನುಗಾರರ ಕುಟುಂಬಕ್ಕೆ 10,000 ಮನೆಯನ್ನು ನೀಡುವ ಗುರಿ ಹೊಂದಿದ್ದೇವೆ ಎಂದು ಘೋಷಣೆ ಮಾಡಿದರು. ನಂತರ ಸಚಿವ ಮಂಕಾಳು ವೈದ್ಯ ಮಾತನಾಡಿ, ಮುಖ್ಯಮಂತ್ರಿಗಳು ಮೀನುಗಾರರ ಜೊತೆಗೆ ಇದ್ದೇನೆ ಎನ್ನುವ ಸಂದೇಶ ನೀಡಿ ಶುಭಾಶಯ ಕೋರಿದ್ದಾರೆ. ನಮ್ಮ ಜಿಲ್ಲೆ, ನನ್ನ ಕ್ಷೇತ್ರದಲ್ಲಿ ನಮ್ಮ ಮೀನುಗಾರರ ಜೊತೆಗೆ ಸಮುದ್ರ ತೀರದಲ್ಲಿ ಅದ್ಭುತ ಕಾರ್ಯಕ್ರಮ ಮಾಡಲು ಸರ್ಕಾರ ಅವಕಾಶ ನೀಡಿದೆ. ಇದರ ಸದುಪಯೋಗವನ್ನು ಪಡೆದುಕೊಂಡು ಮೀನುಗಾರರ ಏಳಿಗೆಗೆ ಶ್ರಮಿಸುವ ಉದ್ದೇಶ ಹೊಂದಿದ್ದೇನೆ. ನಮ್ಮ ಸರ್ಕಾರ ರಚನೆಯಾದ ಮೇಲೆ ಮೀನುಗಾರರ ಸಂಕಷ್ಟಕ್ಕೆ, ಅವರ ಸಮಸ್ಯೆಗಳಿಗೆ ಸಾಕಷ್ಟು ಯೋಜನೆಯನ್ನು ರೂಪಿಸಿ ಅದನ್ನು ಕಾರ್ಯರೂಪಕ್ಕೆ ತಂದಿದ್ದೇವೆ ಎಂದರು. ಇನ್ನು 13 ಬಂದರುಗಳಿದ್ದು ಈ ಪೈಕಿ ಭಟ್ಕಳದ ಅಳವೆಕೋಡಿ ಮತ್ತು ತೆಂಗಿನಗುಂಡಿ ಮೇಲ್ದರ್ಜೆಗೇರಿಸಿದ್ದೇನೆ. ಉಳಿದ ಬಂದರುಗಳ ಅಭಿವೃದ್ಧಿ ಮಾಡಿಸುವ ಚಿಂತನೆ ನಡೆಯುತ್ತಿದೆ. ಮಂಗಳೂರಿನಲ್ಲಿ ಈಗಾಗಲೇ ಬಂದರು ನಿರ್ಮಾಣ ಮುಕ್ತಾಯದ ಹಂತದಲ್ಲಿದೆ ಎಂದರು. ನಂತರ ಶಾಸಕ ಆರ್.ವಿ. ದೇಶಪಾಂಡೆ ಮಾತನಾಡಿ, ಮೀನುಗಾರರು ಒಂದು ವಿಶ್ವದ ಶಕ್ತಿ. ಅವರು ಒಳನಾಡು ಅಥವಾ ಕರಾವಳಿ ಭಾಗದ ಮೀನುಗಾರರಾಗಿರಬಹುದು. ದೇಶದ ಆಸ್ತಿಯಾಗಿ ಮೀನುಗಾರರು ಅಗ್ರಮಾನ್ಯರು. ಇನ್ನು ನಮ್ಮ ಜಿಲ್ಲೆಯ ಕರಾವಳಿಯಲ್ಲಿ ಮೀನುಗಾರರ ಜೀವನ ಸಾಹಸಮಯವಾಗಿದ್ದು ತುಂಬಾ ಕಷ್ಟಕರ ಜೀವನದ ಜೊತೆಗೆ ಬದುಕು ಕಟ್ಟಿಕೊಂಡಿದ್ದಾರೆ. ಅದು ಗಾಳಿ, ಮಳೆ, ಚಳಿ, ಭೂಕಂಪ ಅಥವಾ ಏನೇ ಪ್ರಕೃತಿ ವಿಕೋಪಗಳಿದ್ದರೂ ಸಹ ಅವರ ಕರ್ತವ್ಯ, ನಿಷ್ಠೆ, ಪ್ರಾಮಾಣಿಕತೆಯಿಂದ ಮಾಡುತ್ತಾ ಬಂದಿದ್ದಾರೆ ಎಂದರು. ಈ ವೇಳೆ ಶಿರಸಿ ಶಾಸಕ ಭೀಮಣ್ಣ ನಾಯ್ಕ್, ಶಾಸಕ ಶಿವರಾಮ್ ಹೆಬ್ಬಾರ್, ಶಾಸಕ ಸತೀಶ್ ಸೇಲ್, ಪ್ರಮುಖರಾದ ಗಣಪತಿ ಉಳುವೇಕರ್, ತಿಪ್ಪಣ್ಣ, ಯಶ್ಪಾಲ್ ಸುವರ್ಣ, ರಾಜು ನಾಯ್ಕ್, ಸಾಯಿ ಗಾಂವ್ಕರ್, ಸತೀಶ್ ನಾಯ್ಕ್, ಮಾಲಾ ನಾರಾಯಣ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ್ ಎಂ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಾಸಕರುಗಳಾದ ಮಂಕಾಳು ವೈದ್ಯ, ಭೀಮಣ್ಣ ನಾಯ್ಕ್ ಹಾಗೂ ಸತೀಶ್ ಸೇಲ್ ಇವರು ಕುಚಿಕು ಕುಚಿಕು ಹಾಡಿಗೆ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು. ಪ್ರೀತಿಗೂ ಒಂದು ಕೈ ದೋಸ್ತಿ ಜಾಸ್ತಿ ಕಣೋ. ಅಂತೆಯೇ ಕಾರ್ಯಕ್ರಮದಲ್ಲಿ ನೆನಪಿನ ಕಾಣಿಕೆಯಾಗಿ ಕೊಟ್ಟ ಇಡಗುಂಜಿ ಮಹಾಗಣಪತಿಯ ಪ್ರತಿಮೆಯ ಜೊತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೆಲ್ಫಿ ಕ್ಲಿಕ್ಕಿಸಿಕೊಂಡಿರುವುದು ಎಲ್ಲರನ್ನೂ ಆಕರ್ಷಿಸಿತು. ವಿಶ್ವ ಮೀನುಗಾರಿಕೆ ದಿನಾಚರಣೆ ಕಾರ್ಯಕ್ರಮದ ಹಿನ್ನೆಲೆ ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವರನ್ನು ಶಾಸಕರುಗಳಾದ ಶಿವರಾಮ್ ಹೆಬ್ಬಾರ್ ಹಾಗೂ ಭೀಮಣ್ಣ ನಾಯ್ಕ್ ಭೇಟಿಯಾದರು. ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೆ ಹೊನ್ನಾವರ ತಾಲೂಕಿನ ಇಡಗುಂಜಿಯ ಶ್ರೀ ಮಹಾಗಣಪತಿ ದೇವಾಲಯದ ಆವರಣದಲ್ಲಿ ಜನತೆಯ ಪರವಾಗಿ ಶಾಸಕರು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು. ನಾರಾಯಣ್ ರಾಮಚಂದ್ರ ಹೆಗಡೆ ಗೋಳಿ ಶಿರಸಿ ಅವರು ಮಾರಿಕಾಂಬಾ ದೇವಸ್ಥಾನದಲ್ಲಿ ಪೋಕೋ ಕಂಪನಿಯ ತಮ್ಮ ಮೊಬೈಲ್ ಅನ್ನು ಕಳೆದುಕೊಂಡಿದ್ದು, ನಗರ ಠಾಣೆ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಪ್ರದೀಪ್ ನಾಯ್ಕ್, ಮಲ್ಲಿಕಾರ್ಜುನ್ ಕುದ್ರಿ, ಮಂಜುನಾಥ್ ಕಾಶಿಕೋವಿ ಅವರು ಮೊಬೈಲ್ ಅನ್ನು ಪತ್ತೆ ಮಾಡಿ ವಾರಸುದಾರರಿಗೆ ನೀಡಿದ್ದಾರೆ. ಇನ್ನು ಪೊಲೀಸರ ಈ ಕಾರ್ಯಕ್ಕೆ ವಾರಸುದಾರರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.